ಈ ದಿನ ನಾನು ಹಾವೇರಿ ಸಮೀಪದಲ್ಲಿರುವ ಆಡೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶೇಖರಪ್ಪ ಕಂಚಿಗೇರಿ ಅನ್ನುವರು ಅವರು ಬಿಕಾಮಲ್ಲಿ ನನ್ನ ಸಹಪಾಠಿಗಳು. ಹೆಚ್ಚು ಕಮ್ಮಿ ನಾವು ಇಬ್ಬರು ಏಕವಚನದಲ್ಲೇ ಮಾತಾಡುವಷ್ಟು ರೂಢಿಯವರು. ಇಷ್ಟು ದಿನವಾದರೂ ಅವರ ಭೇಟಿ ಆಗಿರಲಿಲ್ಲ. ನಾನು ನೇಮಕವಾಯಿತು ಅಂತ ಡಿಪಾರ್ಟ್ಮೆಂಟ್ ಸಂಪರ್ಕ ಇಲಾಖೆಯನ್ನು ಸೇರಿದೆ. ಆನಂತರ ನಾನು ಬಹಳ ಸಲ ವಿಚಾರ ಮಾಡುತ್ತಿದ್ದೆ, ನಮ್ಮ ಶೇಖಣ್ಣ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ವಿಚಾರ ಮಾಡ್ತಿದ್ದೆ. ಅವರು ನಮ್ಮ ಆಫೀಸಿನಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದರು, ಪ್ಯೂನ್ ಅಂತ, ಫೋನ್ ಮೆಕ್ಯಾನಿಕ್ ಅಂತ. ಅವರ ಹೆಸರು ಮಾಸ್ತಿ ಅಂತ. ಮಾಸ್ತಿ ಅವರು ಆಡೂರವರು ಅಂತ ಹೇಳಿದಾಗ ಕೇಳಿದೆ, ಶೇಖಣ್ಣ ಪಂಚಿಗಿರಿಯವರು ನಿಮಗೆ ಪರಿಚಯವಿದೆಯಾ ಅಂತ ಕೇಳಿದಾಗ ಹೇಳಿದ್ರು, ಹೌದು ಸರ್, ಅವರು ಹೋಮಿಯೋಪತಿ ಡಾಕ್ಟ್ರ್ ಆಗಿದ್ದಾರೆ ಅಂತ ಹೇಳಿದ್ರು. ಅವನ ಮಾಸ್ತಿ ಅಂತ ನಮ್ಮಲ್ಲೇ ಕೆಲಸ ಮಾಡ್ತಿದ್ದ. ಈಗ ಇವತ್ತಿನ ದಿನ ಅಂದರೆ 7 ತಾರೀಕು ಎಷ್ಟು 5/8 ಆಗಸ್ಟ್ 5/8 2026 ಇವತ್ತು ನಾನು ಅವರ ಮನೆಗೆ ಬಂದಿದ್ದೇನೆ. ಸುಮಾರು ದಿನಗಳ ನಂತರ ನನ್ನ ಶೇಖಣ್ಣ ನನ್ನ ಮಿತ್ರ ಮತ್ತು ಅವರು ಮದುವೆ ಆಗೋದಕ್ಕಿಂತ ಮೊದಲು ನನ್ನ ಸಹಪಾಠಿಯಾಗಿದ್ದರು. ನಂತರ ಈಗ ಅವರ ಹೆಂಡತಿ ಅಂದರೆ ಶ್ರೀಮತಿ ಅರ್ಧಾಂಗಿ ಶಾರದಾ ಅವರು ಸಹಿತ ನಮಗೆ ಪರಿಚಯ ಆಯಿತು. ಅವರು ಮೂಲತಃ ಇಳಕಲ್ನವರು. ಇಲ್ಲಿ ಬಂದು ಈ ಆಡೂರು ಗ್ರಾಮಕ್ಕೆ ಬಂದು 35-36 ವರ್ಷ ಆಯಿತು ಅಂತ ಅವರು ಹೇಳಿದರು. ಅವರಿಗೆ 3 ಮಕ್ಕಳು. 3 ಮಕ್ಕಳಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪೋಲೆಂಡ್ನಲ್ಲಿದ್ದಾನೆ. ಆಮೇಲೆ ಇನ್ನೊಬ್ಬ ಮಗ ಹಾವೇರಿ ನೆಕ್ಸಾನ್ ಕಂಪನಿಯ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ಬ ಮಗಳನ್ನು ನಮ್ಮ ಚನ್ನಗಿರಿ ತಾಲೂಕಿನ ನಲ್ಲೂರಿಗೆ ಕೊಟ್ಟಿದ್ದಾರೆ. ಇದು ಅತ್ಯಂತ ಸುಂದರ ಮತ್ತು ವ್ಯವಸ್ಥಿತವಾದ ಕುಟುಂಬ. ನಮ್ಮ ಶೇಖಣ್ಣ ಕಂಚಿಗೇರಿಯವರಿಗೆ ದೇವರು ಆಯುರಾರೋಗ್ಯ ಸೌಭಾಗ್ಯಗಳನ್ನು ಕಲ್ಪಿಸಿಕೊಳ್ಳಲಿ. ಅದೇ ರೀತಿ ಜೀವನದಲ್ಲಿ ನಯ ವಿನಯ ಮತ್ತು ಪರೋಪಕಾರಿ ಬುದ್ಧಿಯನ್ನು ಬೆಳೆದಿದ್ದಾರೆ. ಅವರು ಎಲ್ಲರ ಜೊತೆಗೆ ಸ್ನೇಹಮಯವಾಗಿ ವರ್ತನೆ ಮಾಡುವಂತಹ ಒಳ್ಳೆಯ ಜನ. ಈ ದಂಪತಿಗಳಿಗೆ ದೇವರು ಮತ್ತೊಮ್ಮೆ ಆಯುರಾರೋಗ್ಯ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.